ನಮಗೆ ಕಾಣದಂಥ ಅಥವಾ ಕೇಳದಂಥ ಹೆಸರುಗಳ ರೀತಿಯಾದಂಥ ಹಣ್ಣುಗಳನ್ನು ಬೆಳೆದಿದ್ದೀರಿ. ಪ್ರಾರಂಭದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಹಿಂದಿನಲ್ಲಿ ಕಾಣ್ತಾ ಇದ್ದೇವೆ. ನೀವು ಆಗಲೇ ನಮಗೆ ಹೇಳ್ತಾ ಹೋದ ಹಾಗೆ ನಾವು ಬೆಳೆದಂತಹ ಕೃಷಿಯನ್ನು ನಾವು ಜನರಿಗೆ ತಿಳಿಸ್ಬೇಕು. ಯಾಕಂತ ಹೇಳಿದರೆ ಜನರಿಗೆ ಅದು ಗೊತ್ತಾಗಬೇಕು, ಯಾಕಂದ್ರೆ ಅವರು ಕೂಡ ಬೆಳಿಬೇಕು ಅಂತ ಹೇಳೋದು. ಹಿಂದೆ ಕಾಣುವಂಥದ್ದು ದ್ರಾಕ್ಷಿ ಅಂತೇಳಿ ಖಂಡಿತವಾಗಿ ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು. ದ್ರಾಕ್ಷಿ ನಮ್ಮಲ್ಲಿ ಆಗ್ತದಾ? ಆದರೆ ಆಗ್ತದೆ ಅಂತೇಳಿ ಸಾಬೀತುಪಡಿಸಿ ತೋರಿಸಿದವರು ನೀವು. ಇದರ ಒಂದು ವಿಶೇಷತೆ ಹೇಳ್ತಾ ಹೋಗಿ. ಅದೇ ನಾನು ಆವಾಗಲೇ ಹೇಳಿದಾಗೆ ಈಗ ನಮ್ಮಲ್ಲಿ ಉದ್ದೇಶ ಏನಂದ್ರೆ ನಮಗೆ ಕುದುರೆ ಪಟ್ಟಿ ಕಟ್ಕೊಂಡಾಗೆ, ಯಾಕಂದ್ರೆ ನಾವು ಆ ಕಡೆ ಈ ಕಡೆ ನೋಡಿದಿಲ್ಲ. ಇವಾಗ ನೀವು ಹೇಳಿದಾಗೆ ದ್ರಾಕ್ಷಿ ಅಂತ ಹೇಳುವಂಥದ್ದು, ದ್ರಾಕ್ಷಿ ಅಂತಂದ್ರೆ ಬರೀ ಬಳ್ಳಿ ದ್ರಾಕ್ಷಿ ಅದು ಇರುವಂಥದ್ದು, ಅದು ಚಳಿ ಪ್ರದೇಶದಲ್ಲಿ ಆಗುವಂಥದ್ದು, ನಮ್ಮಲ್ಲಿ ಆಗೋದಿಲ್ಲ, ಮಳೆಗೆ ಆಗೋದಿಲ್ಲ. ನಮ್ಮಲ್ಲೇ ಬೆಳೆಯುವಂಥ ದ್ರಾಕ್ಷಿ ತರಹದ ದ್ರಾಕ್ಷಿಯ ರುಚಿಯನ್ನು ಕೊಡುವಂಥ ಬಹಳಷ್ಟು ಹಣ್ಣುಗಳಿದ್ದಾವೆ. ಅದರಲ್ಲಿ ಇದು ಒಂದು ಬರ್ಮಾ ದೇಶದ್ದು ಬರ್ಮೀಸ್ ಗ್ರೇಪ್ ಅಂತ ಹೇಳುವಂಥದ್ದು. ದ್ರಾಕ್ಷಿ ತರ ಗೊಂಚಲುಗಳಾಗಿ ಇದು ಕಾಯಿ ಬರುವಂಥದ್ದು ಇಲ್ಲಿ ಕಾಣಬಹುದು ನಮ್ಗೆ. ಇದೆಲ್ಲ ಮಿಡಿಗಳು. ಇದು ಕೂಡ ಹಳದಿ ಬಣ್ಣ ಹಣ್ಣು ಬರುವ ಹೊತ್ತಿಗೆ ಸೇಮ್ ದ್ರಾಕ್ಷಿ ಅಷ್ಟೇ ದಪ್ಪ ಬರ್ತದೆ ಕಾಯಿಗಳು. ಅದೇ ತರದ ಹಣ್ಣುಗಳನ್ನು ಕೊಡ್ತವೆ. ಸಿಪ್ಪೆಯನ್ನು ತೆಗೆದು ಬಿಟ್ಟು ತಿನ್ನುವಂಥದ್ದು. ಇದು ಒಳಗಡೆ ಬಿಳಿ ತಿರಳನ್ನು ಹೊಂದ್ಕೊಂಡಿರುವಂಥದ್ದು. ಇದರಲ್ಲಿ ಕೆಂಪು ಬಣ್ಣದ್ದು ಬೇರೆ ಬೇರೆ ದ್ರಾಕ್ಷಿಯಲ್ಲಿ ನಾವು ಯಾವ ರೀತಿ ವೈವಿಧ್ಯತೆ ಕಾಣ್ತೀವೋ ಅದೇ ತರ ಇದರಲ್ಲಿ ಇದು ನಮ್ಮ ಪಶ್ಚಿಮ ಘಟ್ಟದಲ್ಲಿರುವಂತಹ ಸರ್ವೇ ಸಾಮಾನ್ಯವಾಗಿರುವಂತಹ ಒಂದು ಕೋಳಿ ಜುಟ್ಟು ಹಣ್ಣು ಅಥವಾ ಬಕಾರಿಯ ಕಾರ್ಟ್ಲೈನ್ಸಿಸ್ ಅಂತ ಹೇಳ್ತೇವೆ ನಾವು. ಈ ಬಕಾರಿಯ ಫ್ಯಾಮಿಲಿಯ ಒಂದು ಹಣ್ಣು. ಇದಕ್ಕೆ ಯಾವುದೇ ರೀತಿಯ ರೋಗಗಳಿಲ್ಲ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಮತ್ತೆ ನಾನು ಆಗ್ಲೇ ಹೇಳಿದಾಗ ನಮ್ಮ ಅಡಿಕೆ ತೋಟದ ಮಧ್ಯದಲ್ಲಿ ಬೆಳ್ಕೊಳ್ಳಿಕ್ಕೆ ಆಗುವಂಥದ್ದು ಇಂಥವುಗಳು. ಯಾಕಂದ್ರೆ ಇವುಗಳಿಗೆ ನೆರಳು ಬೇಕು, ಪಾರ್ಶ್ವಲಿ ಶೇಡ್ ಇದ್ರೆ ಮಾತ್ರ ಇದು ಬೆಳಿಲಿಕ್ಕೆ ಆಗ್ತದೆ ಅಷ್ಟೇ. ಅಂದ್ರೆ ಇದು ನೆರಳು ಆಶ್ರಯದಲ್ಲಿ ಬೆಳ್ಕೊಳ್ಳುವಂತ, ನೀರಿನ ಆಶ್ರಯದಲ್ಲಿ ಬೆಳ್ಕೊಳ್ಳುವಂತ ಗಿಡಗಳು. ನಾನು ಆಗ್ಲೇ ತಿಳಿಸ್ಕೊಟ್ಟಾಗೆ ಮಾವಾಗ್ಲಿ ಹಲಸಾಗ್ಲಿ ನೀರಿನ ಒಳಗಡೆ ಬೆಳೆಯುವುದಿಲ್ಲ. ಹಾಗಾಗಿ ನಮ್ಮ ಅಡಿಕೆ ಜಮೀನಲ್ಲಿ ಪರ್ಯಾಯವಾಗಿ ಇಂಥವುಗಳನ್ನು ಬೆಳ್ಕೊಂಡ್ರೆ ನಮ್ಗೆ ಈ ತರಹ ಹಣ್ಣುಗಳನ್ನು ಬೆಳೆಯುವಂತವ್ರು ಯಾರು ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಇಂತಹ ಈ ಬರ್ಮಿಸ್ ಗ್ರೇಪ್ ಇರ್ಬೋದು, ರಾಂಬಾಯಿ ಇರ್ಬೋದು, ಇನ್ಯಾವುದೇ ರೀತಿಯ ಈ ತರಹದ ಹಣ್ಣುಗಳನ್ನು ಬೆಳ್ಕೊಳ್ಳುವವರು ಇಲ್ಲ. ಇದಕ್ಕೆ ಚಪರ ಬೇಕಾಗಿಲ್ಲ, ಅಥವಾ ಇದು ನೀವು ಅದರಲ್ಲಿ ದ್ರಾಕ್ಷಿಯನ್ನು ಬೆಳಿಬೇಕಿದ್ರೆ ಎಷ್ಟು ಕಷ್ಟ ಉಂಟು. ವಿಷದ ಮಹಾಪೂರವನ್ನೇ ಕೊಡ್ಬೇಕು. ಅದಕ್ಕೆ ವಿಷವನ್ನು ಟ್ರ್ಯಾಕ್ಟರ್ಗಳಲ್ಲಿ ಹೊಡಿತಾರೆ, ಅಷ್ಟು ವಿಷ ಲೇಪಿತ ಹಣ್ಣುಗಳು. ಇವುಗಳಿಗೆ ಯಾವುದೇ ರೀತಿಯ ವಿಷಗಳನ್ನು ನಾವು ಹೊಡೆಯುವುದಿಲ್ಲ. ಯಾವುದೇ ರೀತಿಯ ಸಮಸ್ಯೆಗಳು ಇವುಗಳಿಗೆ ಬಂದಿಲ್ಲ. ಸಿಪ್ಪೆಗಳು ಇದು ಗಟ್ಟಿಯಾಗಿದ್ದ ಕಾರಣ ಇದಕ್ಕೆ ಹಣ್ಣು ಹುಳದ ಬಾಧೆಗಳು ಕೂಡ ಇರುವುದಿಲ್ಲ, ಫ್ಲೈಯ ಸಮಸ್ಯೆಗಳು ಕೂಡ ಬರುವುದಿಲ್ಲ. ಈಗ ನೀರಿನ ವ್ಯವಸ್ಥೆಯನ್ನು, ಗೊಬ್ಬರ ವ್ಯವಸ್ಥೆ ಯಾವ ರೀತಿ ಕೊಡಬೇಕಾಗ್ತದೆ? ಸಾಮಾನ್ಯವಾಗಿ ನಾವು ಅಡಿಕೆ ತೋಟದಲ್ಲಿ ಇರ್ಬೋದು, ಯಾವುದೇ ರೀತಿಯ ಉಪಚಾರಗಳನ್ನು ಕೊಡ್ತೇವೋ ಅದೇ ತರ ವರ್ಷದಲ್ಲಿ 2 ಬಾರಿ ಇದನ್ನು ಕೊಡಬಹುದು. ಕರಾವಳಿಯಲ್ಲಿ ಏನಾಗ್ತದೆ ಅಂದ್ರೆ ವರ್ಷದ ಕೊನೆಯ ಸಮಯದಲ್ಲಿ ಅಂದ್ರೆ ಮೇ ತಿಂಗಳು ಜೂನ್ ತಿಂಗಳಲ್ಲಿ ನಾವು ಅದಕ್ಕೆ ಗೊಬ್ಬರಗಳನ್ನು ಕೊಡುವುದಿಲ್ಲ. ಯಾಕಂತ ಹೇಳಿದ್ರೆ ಈ ಕರಾವಳಿಯಲ್ಲಿ ಜೂನ್ ಹೊತ್ತಿಗೆ ಇವುಗಳಿಗೆ ಸಾಕಷ್ಟು ನೈಟ್ರೋಜನ್ ಅಂತ ಸಾರಜನಕವನ್ನು ನಾವು ಕೊಟ್ಟ ತಕ್ಷಣ ಗಿಡಗಳು ಹುಲುಸಾಗಿ ಬೆಳೀತವೆ. ಈ ಹುಲುಸಾಗಿ ಬೆಳೆದದ್ದು ಏನಾಗ್ತದೆ ಅಂದ್ರೆ ಈ ಕರಾವಳಿಯ ವಿಪರೀತ ಈ 4-5 ತಿಂಗಳು ಮೋಡ ಮುಸುಕಿದ ವಾತಾವರಣದ ಮಳೆಯಲ್ಲಿ, ಜಡಿ ಮಳೆಯಲ್ಲಿ ಇದಕ್ಕೆ ಫಂಗಲ್ ಅಟ್ಯಾಕ್, ಕೊಳೆ ರೋಗಕ್ಕೆ ತುತ್ತಾಗ್ತದೆ ಮರಗಳು. ಹಾಗಾಗಿ ಇವುಗಳನ್ನ ಮಳೆಗಾಲ ಬರುವ ಸಂದರ್ಭದಲ್ಲಿ ಇದು ಡ್ರೈ ಆಗಿ ಇರುವಾಗ, ಸ್ವಲ್ಪ ರೆಸ್ಟ್ ಅಲ್ಲಿ ಇರುವಾಗ ನೋಡ್ಕೊಳ್ತೇವೆ. ಏಪ್ರಿಲ್ ಮೇ ಸಮಯದಲ್ಲಿ ಯಾವುದೇ ರೀತಿಯ ಗೊಬ್ಬರಗಳನ್ನು ಕೊಡದೆ ಇವುಗಳನ್ನು ಗಾಢವಾಗಿ ಹಳದಿ ಬಣ್ಣಕ್ಕೆ ಬರಬೇಕು ಎಲೆಗಳು. ಇದು ಹೆಚ್ಚು ಹಸಿರಾಗಿ ಇದ್ದ ತಕ್ಷಣ ಏನಾಗ್ತದೆ ಅಂದ್ರೆ ಬಹು ಬೇಗ ಕೊಳೆ ರೋಗಕ್ಕೆ ತುತ್ತಾಗ್ತದೆ ಗಿಡಗಳು. ಹಾಗಾಗಿ ಆ ರೀತಿಯ ಪೋಷಣೆಯಿಂದ ನಮಗೆ ಗಿಡಗಳನ್ನು ಕಾಪಾಡಿಕೊಳ್ಳಿಕ್ಕಾಗ್ತದೆ. ವಿಶೇಷವಾದ ವಿಷಗಳ ಪೂರೈಕೆ ಇವುಗಳಿಗೆ ಬೇಕಾಗುವುದಿಲ್ಲ. ಈ ಗಿಡವನ್ನು ಪಡ್ಕೊಳ್ಬೇಕು, ನಾನು ಕೂಡ ನನ್ನ ತೋಟದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಯಾವ ರೀತಿಯಾಗಿ ಅವ್ರಿಗೆ ನೀಡ್ತಾ ಹೋಗ್ತೀವಿ? ಅಂದ್ರೆ ನಾವು ನಮ್ಮದು ವಿಶೇಷತೆ ಏನಂದ್ರೆ ನಾವು ನಮ್ಮಲ್ಲಿ ಈಗ ಇದು ಕಮರ್ಷಿಯಲ್ ಆಗಿ ಯಾವುದನ್ನು ಕೂಡ ನಾನು ಬೆಳೀತಾ ಇಲ್ಲ. ಯಾಕಂದ್ರೆ ನಮ್ಮ ಜಮೀನು ಸಾಕಾಗುದಿಲ್ಲ. ನಾವು 700-800 ತಳಿಗಳನ್ನು ನಾವು ಇಲ್ಲಿ ಸಂರಕ್ಷಿಸಿಕೊಳ್ಬೇಕು ಅಂತ ಹೇಳಿದ್ರೆ ಒಂದೊಂದನ್ನು 200-300 ಗಿಡ ನೆಡುವಷ್ಟು ಜಾಗ ನಮ್ಮ ಜಮೀನು ನಮ್ಮಲ್ಲಿ ಇಲ್ಲ. ಹಾಗಾಗಿ ನಾವು ಇದನ್ನ ಯಾವುದೇ ಗಿಡಗಳನ್ನು ವಿದೇಶದಿಂದ ಇರ್ಬೋದು, ಬೇರೆ ಯಾವುದೇ ರೀತಿಯ ಸ್ಥಳಗಳಿಂದ ನಾವು ತಕೊಂಡು ಬಂದಿದ್ದೇವೆ ಅಂತ ಹೇಳಿದ್ರೆ ನಾವು ಅದನ್ನ ಆರಂಭದಲ್ಲಿ ನಾವು ನಡ್ತೇವೆ. ಅದನ್ನ 2-3 ಗಿಡಗಳನ್ನು ನಡ್ತೇವೆ. ಇನ್ನೊಂದೇನಂದ್ರೆ ಈಗಲೇ ನಾವು ಕಂಡ ಹಾಗೆ ಇದೊಂದು ರೀತಿಯ ಹೂವಿನ ಗಿಡ. ಇದು ಏನಾಗಿದೆ ಅಂದ್ರೆ ಇದನ್ನು ನಾವು ಮುಂದೆ ಹಿಂದೆ ನೋಡದೆ, ಆಲೋಚನೆ ಮಾಡದೆ ಗಿಡಗಳನ್ನು ತನ್ನಟ್ಟಿದ್ದೇವೆ. ಅದೀಗ ಕಳೆಯಾಗಿ ಪರಿಣಮಿಸಿದೆ. ಹಾಗಾಗಿ ನಾವು ಯಾವುದೇ ದೇಶದಿಂದ ಇರಬಹುದು, ಯಾವುದೇ ರಾಜ್ಯದಿಂದ ಗಿಡಗಳನ್ನು ತರುವಾಗ ಪ್ರಪ್ರಥಮವಾಗಿ ಅವುಗಳನ್ನು ನಟ್ಟು ಅದು ನಮ್ಮಲ್ಲಿ ಯಾವ ರೀತಿ ನಮ್ಮ ಪರಿಸರಕ್ಕೆ ತೊಂದರೆ ಕೊಡ್ತದೆ ಅಂತ ಹೇಳುವಂತದ್ದನ್ನು ಗಮನಿಸಿಕೊಂಡು ಅದನ್ನು ನಾವು ಅಭಿವೃದ್ಧಿ ಮಾಡ್ತೇವೆ ಅಲ್ವಾ? ನಾವು ಒಂದು ಈ ದ್ರಾಕ್ಷಿ ಕೃಷಿಯ ದ್ರಾಕ್ಷಿ ಗಿಡ ನೋಡ್ತಾ ಹೋಗ್ತೇವೆ. ಇದೇ ರೀತಿಯ ವೆರೈಟಿ ಬೇರೆ ಏನಾದ್ರು ಇದೆಯಾ? ನೀವು ಸುಮಾರು ತರಹದ ದ್ರಾಕ್ಷಿ ನೀವು ಮಾಡಿದ್ರಿ ಇಲ್ಲಿ? ಹೌದು.
ಸುಮಾರು ಬಗೆಯ ದ್ರಾಕ್ಷಿಗಳಿದ್ದಾವೆ, ನಾವು ಮುಂದೆ ಕಾಣಬಹುದು. ಖಂಡಿತವಾಗಿ. ಇದು ಜಬೋಟಿ ಕಾಬಾ ಅಂತ ಹೇಳಿ ಆಸ್ಟ್ರೇಲಿಯನ್ ಇದೆ, ಇದು ಬರ್ಮಾದ ದ್ರಾಕ್ಷಿ ಇದೆ. ಇನ್ನೊಂದು ಹೌದು, ಇನ್ನು ಮಲೇಷಿಯನ್ ದ್ರಾಕ್ಷಿ ಅಂತ ಹೇಳುವಂಥದ್ದು ರಾಂಬಾಯಿ ಅಂತ ಹೇಳುವಂಥದ್ದು. ಹೀಗೆ ಟ್ಯಾಂಪಾಯಿ, ರಾಂಬಾಯಿ ಮತ್ತೆ ಬೇರೆ ಬೇರೆ ರೀತಿಯ ಹಣ್ಣು, ದ್ರಾಕ್ಷಿ ತರಹದ ಹಣ್ಣುಗಳು, ದ್ರಾಕ್ಷಿಯ ರುಚಿಯನ್ನು ಹೋಲುವ ಅಥವಾ ಆಯಾಯ ದೇಶದಲ್ಲಿ ಹೆಸರು ದ್ರಾಕ್ಷಿ ಎಂದು ಕರೆಯಲ್ಪಡುವ ಸಾಕಷ್ಟು ಹಣ್ಣುಗಳು ನಮ್ಮ ನೋಡ್ಲಿಕ್ಕಿದೆ, ಇದು ಭೂಮಿಯಲ್ಲಿ, ನಮ್ಮ ಜಗತ್ತಿನಲ್ಲಿ ಇದೆ. ಓಕೆ, ಖಂಡಿತವಾಗಿ.